ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಅದಿತಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮರಳಿ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಕ್ಲಾಸ್ನಲ್ಲಿ ನಾನು ಬ್ಯಾಕ್ ಪಾರ್ಟ್ನ ಹೇಗೆ ಕಟ್ ಮಾಡೋದಂತ ಮಾರ್ಕಿಂಗ್ ಮಾಡಿ ಹೇಗೆ ಕಟಿಂಗ್ ಮಾಡೋದಂತ ತೋರಿಸಿದ್ದೆ. ನಿನ್ನೆ ಕ್ಲಾಸಲ್ಲಿ ಒಂದು ಪಾಯಿಂಟ್ ಮಿಸ್ ಮಾಡಿದೆ ಫ್ರೆಂಡ್ಸ್. ಏನಪ್ಪ ಅಂದರೆ, ಇಲ್ಲಿ ಕಂಕಳ ಕೆಳಗಡೆ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಕಂಕಳ ಕೆಳಗಡೆ ರಿಂಕಲ್ಸ್ ಬರಬಾರ್ದಂದರೆ ಒಂದು 1/2 ಇಂಚು ಈ ಥರ ಇಲ್ಲಿ ಮಾರ್ಕ್ ಮಾಡ್ಕೊಂಡು, ಇಲ್ಲಿ ನಾವು ಟಕ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಒಂದು 1/2 ಇಂಚು ಈ ಥರ ಮಾರ್ಕ್ ಮಾಡ್ಕೊಂಡು ಇದು 1/2 ಇಂಚು ತೆಗಿಬೇಕಷ್ಟೆ. ಇದು ಕಟಿಂಗ್ ಮಾಡಿದ್ವು ಅಂದರೆ ನಾವು ಸ್ಟಿಚ್ ಆದಮೇಲೆ ಇಲ್ಲಿ ಒಬ್ಬರೊಬ್ಬರು ರಿಂಕಲ್ಸ್ ಬರುತ್ತೆ, ಆ ಥರ ಬರೋದಿಲ್ಲ. ಓಕೆನಾ? ಇವತ್ತು ಫ್ರಂಟ್ ಪಾರ್ಟ್ ಹೇಗೆ ಕಟ್ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿನ್ನೆ ಕಟ್ ಮಾಡಿದ್ವಲ್ಲ ಬ್ಯಾಕ್ ಪಾರ್ಟು, ಅದನ್ನೇ ಇಲ್ಲಿ ಕರೆಕ್ಟು 1 ಇಂಚು. ಇವಾಗ ಇದೆಷ್ಟಿದೆ? 14.5 ಇದೆ ರೆಡಿ ಬ್ಲೌಸು. ರೆಡಿ 14.5 ತೊಗೊಂಡ್ವಿ. ಎಕ್ಸ್ಟ್ರಾ 1 ಇಂಚ್ ತೊಗೊಂಡ್ವಿ. ಎಷ್ಟಾಯಿತು? 15.5 ಆಯ್ತಲ್ವ? ಹಾಗಾಗಿ ಇವಾಗ ಕರೆಕ್ಟ್ ಇದನ್ನೇ ಇಟ್ಕೋಬೇಕಿಲ್ಲಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ ಪಾಯಿಂಟ್ ಮಾಡ್ಕೊತೀನಿ ನಾನು. 1 ಇಂಚು ಓಕೆನಾ? ಇಲ್ಲಿ ಕರೆಕ್ಟ್ ಇಲ್ಲಿಟ್ಟು ನಾವು ಶೋಲ್ಡ್ರ್ ಆಗಲಿ, ಸೊಂಟದ ಅಳತೆ ಆಗಲಿ, ಎದೆ ಅಳತೆ ಇನ್ನೊಂದು ಸತ ತಗೋ ಅವಶ್ಯಕತೆ ಇಲ್ಲ. ಕರೆಕ್ಟ್ ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು ಬ್ಲೌಸು. ಇಲ್ಲಿಷ್ಟು ತಗೋಬೇಕು, ಅಲ್ಲಿಷ್ಟು ತಗೋಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ನಾನು ಕರೆಕ್ಟ್ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಓಕೆನಾ? ಇವಾಗ ಆಯಿತಾ? ಫ್ರಂಟು ಎಷ್ಟಿದೆ? ಒಂದು 1/2 ಇಂಚು ಸ್ಟಿಚಿಂಗ್ ಆಗಿ, ನಾವು ಶೋಲ್ಡ್ರ್ ಹತ್ರ ಸ್ಟಿಚಿಂಗ್ ಅಂತ ಇಲ್ಲಿಂದ ರೆಡಿ ಬ್ಲೌಸು ಕರೆಕ್ಟ್ 6.5 ಇದೆ. ಕರೆಕ್ಟ್ ಈ ಥರ ಇಟ್ಕೊಂಡ್ರೆ ಕರೆಕ್ಟ್ 6.5 ಇದೆ. ನಿಮಗೆ ಈ ಥರ ಬರಲ್ವಾ? ಆಯಿತು, ಈ ಥರ ಇಟ್ಕೊಂಡು ಕೂಡ ಮಾರ್ಕಿಂಗ್ ಮಾಡ್ಕೋಬೋದು. ಈ ಥರ ಇಟ್ಟು ಸಹ ನಾವು ಮಾರ್ಕಿಂಗ್ ಮಾಡ್ಕೋಬಹುದು. ಈ ಥರ ಇದು ಥರ ಬೇಡವಾ? ಎಷ್ಟು ಬಂತಾಗಲೇ? 6.5. ಓಕೆ, 6.5 ಅಗಲ 2.5. ಇಲ್ಲಿ ಮೇಲೇನು 2.5ನೇ ತಗೋಬೇಕು. ಓಕೆನಾ? ಎಷ್ಟಿದೆ? 2.5ನೇ. ಕರೆಕ್ಟ್ ಈ ಥರ ಮಾರ್ಕಿಂಗ್ ಮಾಡ್ಕೊಂಡು ಅಂದರೆ ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಓಕೆನಾ? ಇವಾಗ ಈ ಥರ ಶೇಪ್ ಹಾಕ್ಕೋಬೇಕು. ಯಾರಿಗ್ಯಾರಿಗೆ ಅಭ್ಯಾಸ ಇಲ್ವಲ್ಲ ಅವರು ಸ್ಕೇಲ್ ಸಿಗುತ್ತೆ ಇಲ್ಲಿ ಶೋಲ್ಡ್ರ್ ಹತ್ರ ಮತ್ತು ನೆಕ್ ಹತ್ರ ರೌಂಡ್ ಹಾಕೋಕ್ಕೆ ಸ್ಕೇಲ್ ಸಿಗುತ್ತೆ. ಯಾರಿಗೆಲ್ಲ ಅಭ್ಯಾಸ ಇಲ್ವಲ್ಲ ಅವ್ರು ತೊಗೊಂಡು ಹಾಕೋಬೋದು. ನೆಕ್ಸ್ಟು ಇವಾಗ ಶೋಲ್ಡ್ರ್ ಎಷ್ಟಿತ್ತದು? 5.5. ಇದು 5.5ನೇ ಆಯಿತಾ? ಮತ್ತು ಆರ್ಮ್ ರೌಂಡು ಕರೆಕ್ಟು 9 ಇಂಚ್ ಇತ್ತು. ಎದೆ ಸುತ್ತಳತೆ 10. ಓಕೆನಾ? ಎದೆ ಸುತ್ತಳತೆ 10 ಇತ್ತು. ಓಕೆ, ಯಾರೆಲ್ಲ ಫ್ರೆಂಡ್ಸ್ ಯಾರೆಲ್ಲ ಅದು ಬ್ಯಾಕ್ ಪಾರ್ಟ್ ಕಟಿಂಗು ನೋಡಿಲ್ವಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ನೀವು ಓಪನ್ ಮಾಡಿ ನೋಡ್ಬೋದು. ಏನಕ್ಕಂದರೆ ಅದು ಬ್ಯಾಕ್ ಪಾರ್ಟ್ ನೀವು ನೋಡದೆ ಇದನ್ನು ನೋಡಿದ್ರಂದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಸೊಂಟದ ಅಳತೆ ಎಷ್ಟಿದೆ, ಸೊಂಟದ ಅಳತೆ ಎಷ್ಟಿತ್ತು? ಸೊಂಟದ ಅಳತೆ 8.25 ಇತ್ತು. ಮತ್ತು ಎದೆ ಅಳತೆ, ಎದೆ ಸುತ್ತಳತೆ
40 ಅಂದರೆ 40ನ 4ನೇ ಭಾಗ 10 ಇಂಚು. ಹಾಗಾಗಿ ನಾನಿಲ್ಲೇ 10 ಇಂಚು ತೊಗೊಂಡಿರೋದಿಲ್ಲಿ. ಮತ್ತು ಇದು ಶೋಲ್ಡ್ರು 5.5 ಇಂಚು, ಶೋಲ್ಡ್ರು 5.5 ಇಂಚು ಉದ್ದ. ನಾವು ಅದು ರೆಡಿ 14.5 ಇತ್ತು, ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಂಡ್ವಿ. 14.5 ಪ್ಲಸ್ 15.5, ಮತ್ತು ಇದಕ್ಕೆ 15.5ಗೆ ಇನ್ನೊಂದು ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೋಬೇಕು. ಎಷ್ಟಾಯಿತು? 16.5. ಇದು ಫ್ರಂಟು. ಇವಾಗ ಕ್ರಾಸ್ ಬೆಲ್ಟ್ಗೆ ಇಲ್ಲಿಂದ ನಾವು ಇದೆಯಲ್ಲ, ಇಲ್ಲಿಂದ 4 ಇಂಚು ತೊಗೋಬೇಕು. 4 ಇಂಚು, ಇಲ್ಲೇ 3 ಇಂಚು. ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ, ಇಲ್ಲಿ 2 ಇಂಚ್ ಮಾರ್ಜಿನ್ ಹಾಕೋತೀನಿ. ಇಲ್ಲಿ 4 ಇಂಚ್ ತೊಗೊಂಡೆ. ಇಲ್ಲಿಂದ ನಾನು ಬ್ಲೌಸ್ ಅಳತೆ ಹಿಡಿತಾ ಇರೋದು, ಇಲ್ಲಿಂದ 16.5 ಬಂದಿದೆ. 4 ಇಂಚು ಪ್ಲಸ್ ಇಲ್ಲಿಂದ 3.5 ಇಂಚಿಗೆ ಪಾಯಿಂಟ್ ಮಾಡ್ಕೋಬೇಕು. ಇದು ಏನಕ್ಕಂದರೆ ಇದು ಟಕ್ಸ್ಗೆ ಇದು 3 ಇಂಚ್ ಇದ್ದರೆ ಸಾಕು ಟಕ್ಸ್ಗೆ, ಇಲ್ಲಿ ಪಾಯಿಂಟ್ಗಂತ. ಇವಾಗ ಇಲ್ಲಿಂದ ರೆಡಿ ಬ್ಲೌಸ್ ಇಲ್ಲಿಂದ ಹಿಡಿದು ಎಲ್ಲಿದೆ ಬ್ರಿಸ್ಟ್ ಪಾಯಿಂಟು 10 ಇಂಚು ಇಲ್ಲಿದೆ ನೋಡಿ. ಬ್ರಿಸ್ಟ್ ಪಾಯಿಂಟು 10 ಇಂಚಿಗೆ ಇದೆ. ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಓಕೆನಾ? ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಬ್ರಿಸ್ಟ್ ಪಾಯಿಂಟು. ಇವಾಗ ಆರ್ಮ್ ರೌಂಡು 9 ಇಂಚ್ ಬಂದಿದೆ. ಇವಾಗ ಇದು ಫ್ರಂಟ್ ಅಲ್ವಾ, ಫ್ರಂಟಲ್ಲಿ ಇಲ್ಲಿ ಕುಪ್ಪೆ ಬರ್ದಿರೋ ಹಾಗೆ, ಅಂದರೆ ರಿಂಕಲ್ಸ್ ಬರಬಾರ್ದು, ಅದಕ್ಕಾಗಿ ಒಂದು 1/2 ಇಂಚಷ್ಟು ಒಳಗಡೆ ತಗೋಬೇಕು. ಇದನ್ನು ಅಂದರೆ ಕರೆಕ್ಟ್ ಬ್ಲೌಸು ಕರೆಕ್ಟಾಗಿ ಕೂಡುತ್ತೆ. ಇವಾಗ ಆಯಿತಾ? ಫಸ್ಟ್ ಲೆಂತ್ 16.5, ಅಂದರೆ ಬ್ಯಾಕ್ ಪಾರ್ಟು ಎಲ್ಲ ಕಟ್ಟಿಂಗ್ಗೋಸ್ಕರ 15.5 ತೊಗೊಂಡ್ವಿ. ಪ್ಲಸ್ 1 ಇಂಚು ನಾವು ಫ್ರಂಟ್ ಪಾರ್ಟ್ಗೆ ಆ್ಯಡ್ ಮಾಡ್ಕೋಬೇಕಂದ್ರೆ 16.5. ಲೆಂತು 1ನೇ ಪಾಯಿಂಟು, ಮತ್ತು ಎದೆ ಸುತ್ತಳತೆ 2ನೇ ಪಾಯಿಂಟು. ಎಷ್ಟಿದೆ? 10 ಇಂಚಿದೆ. ನೆಕ್ಸ್ಟು ಕೊಳ್ಳು, ಫ್ರಂಟ್ ಕೊಳ್ಳು, ಇದು 3ನೇ ಪಾಯಿಂಟು. ಎಷ್ಟು ತೊಗೊಂಡ್ವಿ? 6.5 ತೊಗೊಂಡ್ವಿ. ನೆಕ್ಸ್ಟ್ ಇದು ಭುಜ 4ನೇ ಪಾಯಿಂಟ್ 5.5, 4ನೇ ಪಾಯಿಂಟು. ಮತ್ತು ಇದು ಆರ್ಮ್ ರೌಂಡು 5ನೇ ಪಾಯಿಂಟ್. ಆರ್ಮ್ ರೌಂಡು 9 ಇಂಚ್ ಬಂದಿದೆ. ಮತ್ತು ಕ್ರಾಸ್ ಬೆಲ್ಟು ಎಕ್ಸ್ಟ್ರಾ ನಾವು ಬೇರೆ ಕಡೆ ಎಕ್ಸ್ಟ್ರಾ ಕ್ಲಾತ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದರಲ್ಲೇ ಬಂದಿರೋ ಕ್ರಾಸ್ ಬೆಲ್ಟ್ನ ಇದಕ್ಕೆ ಅಟ್ಯಾಚ್ ಮಾಡ್ಬೋದು, ಏನು ಆಗೋದಿಲ್ಲ, ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಇಲ್ಲಿಂದ 4 ಇಂಚ್ ತೊಗೊಂಡ್ವಿ, ಇಲ್ಲಿಂದ 3 ಇಂಚ್ ತೊಗೊಂಡ್ವಿ, ಹಾಗೂ ಇಲ್ಲಿಂದ 3.5 ತೊಗೊಂಡ್ವಿ. 3.5 ಇಂಚ್ ತೊಗೊಂಡ್ವಿ, ಅಂದರೆ ಇಲ್ಲಿ ಕರೆಕ್ಟ್ ಟಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿಂದ 3.5. ಓಕೆನಾ? ಇವಾಗ ಟಕ್ಸು ಎಲ್ಲೆಲ್ಲಿ ಇಡಬೇಕು ಅಂತ. ಫಸ್ಟ್ ಟಕ್ಸು ಇಲ್ಲೊಂದು ಇಂಚು, ಫಸ್ಟು ಟಕ್ಸು. ನೆಕ್ಸ್ಟು ಇಲ್ಲಿನ ಟಕ್ಸ್ ಹೇಗೆ ಇಡಬೇಕಂದ್ರೆ ಎಷ್ಟಿದೆ? 5.5. ಇದನ್ನು ಆಫ್ ಮಾಡಿದ್ರೆ ಇದು 2ನೇದು ಟಕ್ಸು. ಥರ್ಡ್ ಟಕ್ಸು ಇಲ್ಲಿಂದ ಇದು ಥರ್ಡ್ ಟಕ್ಸು. ನೆಕ್ಸ್ಟ್ ಟಕ್ಸು ಇಲ್ಲಿಂದ ಕರೆಕ್ಟು ಇದಿದೆಯಲ್ಲ, ಇಲ್ಲಿಂದ ಸ್ಟ್ರೇಟ್ ಎಲ್ಲಿ ಬರುತ್ತೆ ಅಂತ. ಓಕೆನಾ? ಇದು ಫೋರ್ತ್ ಟಕ್ಸು.
ಓಕೆನಾ ಫ್ರೆಂಡ್ಸ್, ಇದಿಷ್ಟೇ ಫ್ರಂಟ್ ಕಟಿಂಗ್ ಮಾಡೋದು. ಇದಿಷ್ಟು ತಿಳ್ಕೊಂಡ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಸಿಗುತ್ತೆ ನಿಮ್ಗೆ. ಯಾರೇ ಕಸ್ಟಮರ್ಸ್, ಇವಾಗ ನೀವು ಒಂದು ಕಸ್ಟಮರ್ಸ್ದು ಹೊಲ್ದು ಅವ್ರದ್ದು ರೂಢ ಆಗಿರುತ್ತೆ ನಿಮಗೆ. ಇವಾಗ ಹೊಸ ಕಸ್ಟಮರ್ಸ್ ಬರ್ತಾರೆ, ಪರ್ಫೆಕ್ಟಾಗಿ ಹೊಲಿರಿ, ಚೆನ್ನಾಗಿ ಹೊಲಿದ್ರೆ ಇನ್ನೊಂದು 4 ಬ್ಲೌಸ್ ಕೊಟ್ಟು ಹೋಗ್ತೀವಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ. ನಿಮ್ಗೆ ಭಯ ಆಗ್ಬೋದು, ಕರೆಕ್ಟ್ ಹೊಲಿತೀನೋ ಇಲ್ವೋ ಆ ಥರ ಸ್ವಲ್ಪ ಭಯ ಆಗ್ಬೋದು. ಇದೇ ಥರ ಕಟಿಂಗ್ ನೀವು ಫಾಲೋ ಮಾಡಿದ್ರಂದರೆ ಪರ್ಫೆಕ್ಟ್ 100% ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೇ ಮಾಡ್ತೀರಾ. ಇದನ್ನು ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳಿರೋ ಪ್ರತಿಯೊಂದು ಪಾಯಿಂಟು ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಕಟಿಂಗ್ ಮಾಡಿದ್ರಂದರೆ ಕರೆಕ್ಟ್ ನೀವು ಎಲ್ಲೂ ಹೆದರೋಬೇಕಾಗಿಲ್ಲ. ಪರ್ಫೆಕ್ಟಾಗಿ ಕಟಿಂಗ್ ಮಾಡ್ತೀರಾ ಹಾಗೂ ಸ್ಟಿಚಿಂಗ್ ಮಾಡ್ತೀರಾ. ಓಕೆನಾ ಫ್ರೆಂಡ್ಸ್, ಯಾರೆಲ್ಲ ನೀವು ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ಮತ್ತು ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ಮುಂಚಿತವಾಗಿ ನಿಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನೀವು ಕೊಡೋ ಒಂದೊಂದು ಲೈಕಿನಿಂದ ನಮಗಿನ್ನೂ ಸ್ಫೂರ್ತಿ ಬರುತ್ತೆ, ಹೆಚ್ಚಾಗಿ ವೀಡಿಯೋಸ್ ಹಾಕಬೇಕಂತ ಹುಮ್ಮಸ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನಿಮ್ಗೆ ಎಲ್ಲಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಲೀವ್ ಕಟ್ಟಿಂಗ್ ಕರೆಕ್ಟಾಗಿ ಹೇಗೆ ಕರೆಕ್ಟಾಗಿ ಕಟ್ ಮಾಡಬೇಕಂತ ತೋರಿಸ್ತೀನಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.